ಸಂತ ಕಬೀರದಾಸರು. ಮದುವೆಯ ದಿಬ್ಬಣ ಹಿಂತಿರುಗಿ ಬರುತ್ತಿತ್ತು. ವರನ ಹೆಸರು ನೀರೋ. ಲಹರ್ತಾರ ಎಂಬ ಕುಂಟೆಯ ಬಳಿ ಬಂದಾಗ ಆತನ ಕಣ್ಣಿಗೆ ಒಂದು ಮಗು ಕಾಣಿಸಿತು. ಓಡಿ ಹೋಗಿ ನೋಡಿದ. ಜೋಡಿನ ಮಧ್ಯದಲ್ಲಿ ಚಿಂದಿಯಲ್ಲಿ ಸುತ್ತಿಟ್ಟ ಮುದ್ದು ಹಸುಳೆ ನಿದ್ರಿಸುತ್ತಿದೆ. ಅದನ್ನು ಎತ್ತಿ ತಂದು ಎಲ್ಲರಿಗೂ ತೋರಿಸಿದ. ದಯಾಳುವಾದ ಅವನು ಅದನ್ನು ಸಾಕುವುದಕ್ಕೆ ತೊಡಗಿದ. ಅವನ ಹೆಂಡತಿ ನೀಮಾ ಗಂಡನ ಇಚ್ಛೆಯಂತೆ ಆ ಮಗುವನ್ನು ತನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಗುವೆಂದೇ ಭಾವಿಸಿ ಸಾಕಿದಳು. ಆ ಮಗುವಿಗೆ ಕಬೀರ ಎಂಬ ಹೆಸರಿಟ್ಟರು. ತಂದೆ ತಾಯಿ ಇವರೇ. ಇವರು ಮುಸ್ಲಿಮರು. ನೈಗೆ ಇವರ ಕುಲ ಕುಸುಬು. ಈ ಕುಸುಬನ್ನೇ ಕಬೀರನು ಕಲಿತನು. ಕಬೀರದಾಸ ಎಂದು ಪ್ರಸಿದ್ಧನಾದನು. ಇದು ಕಬೀರನ ವಿಷಯ ಒಂದು ಕತೆ. ಇದರಲ್ಲಿ ನಂಬಲಾರದ ಅಂಶವೇನೂ ಇಲ್ಲ. ಆದರೆ ಇದು ಸತ್ಯ ಎನ್ನುವಷ್ಟು ಆಧಾರವಿಲ್ಲ. ಯಾರು ಹುಟ್ಟುವಾಗಲೇ ದೊಡ್ಡವರಾಗಿರುವುದಿಲ್ಲ. ದೊಡ್ಡವರಾಗಿ ಅವರು ಲೋಕಪ್ರಸಿದ್ಧರಾಗಿ ಪಡೆದ ಮೇಲೆ ಶ್ರದ್ಧಾಳು ಆಗಲೇಬೇಕು. ಸಂಗತಿಗೆ ಮೆರುಗು ಕೊಟ್ಟು ಹೇಳಲು ಹೊರಡುತ್ತಾರೆ. ಅನೇಕ ಚಮತ್ಕಾರಗಳು ಸೇರಿ ಹೋಗುತ್ತವೆ. ಕಬೀರದಾಸರ ಹುಟ್ಟು, ಬೆಳವಣಿಗೆ ಹಾಗೂ ಜೀವನದ ಬಗ್ಗೆ ದಂತಕಥೆಗಳೇ ಆಧಾರ. ಇವರು ಹುಟ್ಟಿದ್ದು 1398ನೇ ಇಸವಿ ಅಥವಾ ವಿಕ್ರಮ ಸಂವತ್ಸರ 1456. ಕಬೀರನ ಬಾಲ್ಯದ ಬಗ್ಗೆ ಏನೆಂದು ತಿಳಿಯದು. ಆದರೆ ಅವನು ಅಕ್ಷರಾಭ್ಯಾಸವನ್ನು ಮಾಡಿದವನಲ್ಲ. ಓದು ಬರಹ ಬಾರದಿದ್ದರೂ ಬುದ್ಧಿ ಚುರುಕಾಗಿತ್ತು. ಪ್ರತಿಭೆ ಹಿರಿಯದಾಗಿತ್ತು. ಸಾರವಾದುದನ್ನು ಗ್ರಹಿಸಿ ಅಸಾರವಾದುದನ್ನು ಬಿಟ್ಟು ಬಿಡುವ ವಿವೇಕ ಬೆಳೆದು ಬಂದಿತ್ತು. ಕಾಶಿಯಲ್ಲಿ ಸತ್ಸಂಗಕ್ಕೆಂದು ಸತ್ಸಂಗದ ಕೊರತೆ ಇರಲಿಲ್ಲ. ಆ ಸತ್ಸಂಗವೇ ಕಬೀರನ ಕಲಿಕೆಯ ಶಾಲೆಯಾಯಿತು. ಗುರುಗಳು ಆಗ ಪ್ರಸಿದ್ಧರಾಗಿದ್ದ ಮಹಾತ್ಮರು ರಮಾನಂದರು. ಅವರು ಭಕ್ತಿಯ ಹೊನ್ನಲೆಯನ್ನೇ ಹರಿಸಿದರು. ಗಂಗೆಯ ಪಾವನ ದಡದಲ್ಲಿ ಭಕ್ತಿ ಗಂಗೆಯನ್ನೇ ಹರಿಸಿ ಪಾವನ ತಮ್ಮನ್ನರಾಗಿಸಿದರು. ಅವರ ಶಿಷ್ಯರಲ್ಲಿ ಎಲ್ಲ ಜಾತಿಯವರೂ ಇದ್ದರು. ಎಲ್ಲರೂ ಭಕ್ತಿಯ ನೆರಳಲ್ಲಿ ಒಂದೇ ಎಂಬ ಉದಾತ್ತ ನಿಲುವು ಅವರದಾಗಿತ್ತು. ರಮಾನಂದರ ಪ್ರಭಾವವನ್ನು ಕುರಿತು ಅನೇಕ ಘಟನೆಗಳನ್ನು ಹೇಳುತ್ತಾರೆ. ತೈಮೂರ ಲಂಗನು ದಾಳಿ ಮಾಡಿ ನರಹತ್ಯೆ ನಡೆಸಿದ. ಲಕ್ನೋದಲ್ಲಿ ಹಿಂದೂಗಳ ಮೇಲೆ ಮುಸ್ಲಿಮರ ಬಲವಾದ ಆಕ್ರಮಣ ನಡೆದಿತ್ತು. ಇದರಿಂದ ಕಂಗೆಟ್ಟ ಜನ ಕಾಶಿಗೆ ಓಡಿ ಬಂದರು. ಮಹಾತ್ಮ ರಮಾನಂದರ ಮೊರೆ ಹೊಕ್ಕರು. ಧೈರ್ಯವಾಗಿರಿ, ಕಷ್ಟಕಾಲ ಬಂದಿದೆ ನಿಜ, ಆದರೆ ದೂರವಾಗುವುದರಲ್ಲಿ ಸಂದೇಹವಿಲ್ಲ ಎಂದು ಅವರು ಉಪದೇಶಿಸಿದರು. ಅವರ ತಪಸ್ಸಿನ ಪ್ರಭಾವದಂತೆ ಯಾವ ಮುಸ್ಲಿಂ ಮುಲ್ಲಾ ಪ್ರಯತ್ನಪಟ್ಟರೂ ನಮಾಜಿಗೆ ಹೊತ್ತಿಗೆ ಸ್ವರವೇ ಹೊರಡುತ್ತಿರಲಿಲ್ಲ. ಇಬ್ಬರನ್ನೊಬ್ಬರು ಮೀರಾ ತಕಿ ಎಂಬುವರು ಇದು ಯಾರೋ ಮಹಾತ್ಮರ ಪ್ರಭಾವದಿಂದಾಗಿದೆ, ಇಲ್ಲವಾದಲ್ಲಿ ಇಡೀ ದೇಶದಲ್ಲಿ ಎಲ್ಲೆಲ್ಲೂ ನಮಾಜ್ ಹೊತ್ತಿನಲ್ಲಿ ಮಾತ್ರ ಈಗಾಗಲೂ ಕಾರಣವಿಲ್ಲ ಎಂದು ನಿರ್ಣಯಿಸಿ ಕೊನೆಗೆ ರಮಾನಂದರ ಆಶ್ರಮಕ್ಕೆ ಬಂದರು. ಮುಸ್ಲಿಮರಿಗೆ ಸ್ವಾಮಿಗಳು ಉಪದೇಶಿಸಿದರು. ದೇವರು ಹಿಂದೂಗಳಿಗೂ ಒಬ್ಬನೇ, ಮುಸ್ಲಿಮರಿಗೂ ಒಬ್ಬನೇ. ಹೀಗಿರುವಾಗ ಪರಸ್ಪರ ದ್ವೇಷವೇಕೆ? ನಿಮ್ಮ ನಮ್ಮ ಪೂಜೆಯ ವಿಧಾನ ಬೇರೆ ಬೇರೆಯದಿರಬಹುದು. ಅದಕ್ಕೆ ಒಬ್ಬರನ್ನೊಬ್ಬರು ಕೊಲ್ಲುವುದಕ್ಕೆ ಹಿಂಸೆ ಖಂಡಿತ ಕೂಡದು. ಪರಸ್ಪರ ಸ್ನೇಹದಿಂದ ಇರುವುದನ್ನು ಕಲಿಯಿರಿ. ಅಹಿಂಸೆ, ದಯೆ, ಸ್ನೇಹ ಇದು ಪರಮಾತ್ಮನತ್ತ ಕರೆದೊಯ್ಯುವ ಮಾರ್ಗ. ಈ ಉಪದೇಶವು ಮುಸ್ಲಿಮರ ಮೇಲೆ ಪರಿಣಾಮಕಾರಿಯಾಯಿತು. ಆಗ ಒಂದು ಒಪ್ಪಂದವೂ ನಡೆಯಿತು. ಅದರ ಪ್ರತಿಯನ್ನು ಹಿರಿಯ ಮುಲ್ಲಾಗಳ ಪ್ರತಿನಿಧಿಗಳು ಬಾದ್ಶಾ ಗಯಾಸುದ್ದೀನ್ ತುಗ್ಲಕ್ನಿಗೆ ತಲುಪಿತು. ಮತ್ತು ಈ ಒಪ್ಪಂದದ ನಂತರ ಮಹಾತ್ಮ ರಮಾನಂದರು ಶಂಖವನ್ನು ಊದಿದರು. ನಮಾಜು ಮಾಡಲು ನಮಗಾಗುತ್ತಿದ್ದ ತೊಂದರೆ ದೂರವಾಯಿತು ಎಂದು ತಿಳಿಸಿದರು. ಬಾದ್ಶಾ ತನಿಖೆ ನಡೆಸಿ ವಿವರಗಳನ್ನು ಸರಿ ಎಂದು ರುಜುವಾತುಗಳು ರಾಜಾಜ್ಞೆಯನ್ನು ಹೊರಡಿಸಿದ. ಅದು ಆ ಒಪ್ಪಂದವನ್ನು ಒಳಗೊಂಡಿತು. ಅದರ ಪ್ರಕಾರ ಹಿಂದೂಗಳ ಮೇಲೆ ಹೇರಿದ್ದ ಜಜಾಜಿಯಾ ತೆರಿಗೆ ಹೋಗಬೇಕು. ಹಿಂದೂಗಳ ಯಾವ ಅಡ್ಡಿ ಆತಂಕಗಳು ಇಲ್ಲದೆ ದೇವಸ್ಥಾನಗಳನ್ನು ಕಟ್ಟಿಕೊಳ್ಳಬಹುದು ಮತ್ತು ಪೂಜಾ ಪದ್ಧತಿಯನ್ನು ಅನುಸರಿಸಬಹುದು. ಯಾರ ಮೇಲೂ ಒತ್ತಡ ತಂದು ಇಲ್ಲವೇ ಬಲಾತ್ಕಾರ ಮಾಡಿ ಮತಾಂತರಗೊಳಿಸಬಾರದು. ಗೋಹತ್ಯೆ ನಿಲ್ಲಿಸಬೇಕು. ರಾಮನಾಮ ಪ್ರಚಾರಕ್ಕೆ ಅಡ್ಡಿ ಇರಕೂಡದು. ಒಂದು ಮತದವರು ಇನ್ನೊಂದು ಮತದವರ ಮನಸ್ಸನ್ನು ನೋಯಿಸಬಾರದು. ಏನನ್ನೂ ಮಾಡಬಾರದು. ಸ್ತ್ರೀಯರ ಮಾನರಕ್ಷಣೆಗೆ ಹೊಣೆಗಾರಿಕೆ ಎರಡೂ ಮತದ್ದು ಸೇರಿದೆ. ಧರ್ಮ ಗುರುಗಳು ಎಲ್ಲರಿಗೂ ತಮ್ಮ ತಮ್ಮ ಧರ್ಮದಲ್ಲಿ ಶ್ರದ್ಧೆಯನ್ನು ಬೆಳೆಸಿಕೊಳ್ಳುವಂತೆ ಉಪದೇಶ ಮಾಡಬೇಕು ಹಾಗೂ ವ್ಯಕ್ತಿಯ ಶೀಲ ಸಂಪನ್ನತೆಯನ್ನು ಹೆಚ್ಚುವಂತೆ ನೋಡಿಕೊಳ್ಳಬೇಕು. ಮೊದಲನೇ ತೀರ್ಮಾನವಾಗಿತ್ತು. ಈ ಒಪ್ಪಂದವು ರಾಜಮುದ್ರೆ ಬಿದ್ದ ಕಾರಣ ಶಾಸನವಾಯಿತು. ಡಂಗುರು ಹೊಡೆದು ಇದನ್ನು ಪ್ರಚುರಪಡಿಸಲಾಯಿತು. ಇದರಿಂದ ಮಹಾತ್ಮ ರಮಾನಂದರ ಕೀರ್ತಿ ಹರಡಿತು. ಹಿಂದೂಗಳು ಮಾತ್ರವಲ್ಲ, ಮುಸ್ಲಿಮರೂ ಸಹ ಇವರ ಶಿಷ್ಯರಾಗಲು ಬರತೊಡಗಿದರು. ಆದರೆ ರಮಾನಂದರು ಧರ್ಮೋಪದೇಶ ಮಾಡುವಾಗ ಮತಾಂತರಕ್ಕೆ ಅವಕಾಶ ಕೊಡುತ್ತಿರಲಿಲ್ಲ.
ಇಂತಹ ಮಹಾತ್ಮರನ್ನು ತನ್ನ ಗುರುವಾಗಿ ಪಡೆಯಬೇಕೆಂಬ ಹಿರಿಯಾಸೆ ಬಾಲಕ ಕಬೀರನದಾಗಿತ್ತು. ಅವನು ಹೋಗಿ ಕೇಳಿಕೊಂಡ. ರಮಾನಂದರು ಅವನನ್ನು ಶಿಷ್ಯನಾಗಿ ಸ್ವೀಕರಿಸಲು ಒಪ್ಪಲಿಲ್ಲ. ಆದರೆ ಕಬೀರ ಹಠವಾದಿ, ನಿರಾಸೆ ಪಡಲಿಲ್ಲ. ತನ್ನ ಇಚ್ಛೆಯನ್ನು ಈಡೇರಿಸಿಕೊಳ್ಳಲು ಒಂದು ಹಂಚಿಕೆಯನ್ನು ಹೂಡಿದ. ಗುರು ಉಪದೇಶ. ಬೆಳಗಿನ ಜಾವ ರಮಾನಂದರು ಸ್ನಾನಕ್ಕೆ ಹೋಗುತ್ತಿದ್ದರಷ್ಟೇ ಕಬೀರ ಅವರ ದಾರಿ ಯಾವುದೆಂದು ಅರಿತುಕೊಂಡ. ಒಂದು ದಿನ ಪಂಚಗಂಗಾ ಘಾಟಿನ ಆ ದಾರಿಯಲ್ಲಿ ಗಂಗೆಯ ದಡದ ಮೇಲೆ ಮೆಟ್ಟಿಲ ಮೇಲೆ ಮಲಗಿದ್ದ. ರಮಾನಂದರು ಅದೇ ದಾರಿಯಲ್ಲಿ ಬಂದು ಕಾಲಿಟ್ಟರು. ನೇರವಾಗಿ ಕಬೀರನ ಎದೆಯ ಮೇಲೆ ಏನೋ ತುಳಿದಂತಾಯಿತು. ರಾಮ ರಾಮ ಎಂದು ಪಶ್ಚಾತ್ತಾಪದ ಧ್ವನಿ ಬಾಯಿಯಿಂದ ಹೊರಬಿತ್ತು. ಕಾಲನ್ನು ಹಿಂದಕ್ಕೆ ತೆಗೆದುಕೊಂಡರು. ಕಬೀರ ಮೇಲಿದ್ದು ನಮಸ್ಕರಿಸಿದ. ತನ್ನ ಹೆಸರನ್ನು ಹೇಳಿಕೊಂಡ. ತನ್ನ ಹಂಚಿಕೆಯನ್ನು ತಿಳಿಸಿದ. ಗುರುಪದೇಶವಾಯಿತೆಂದು ಸಂತೋಷದ ಭರದಲ್ಲಿ ಭಕ್ತಿ ಭಾವದಿಂದ ನಮಸ್ಕರಿಸಿದ. ಗುರುಗಳು ಅವ್ವಾಕರಾದರು. ಕಬೀರನು ಅಂದಿನಿಂದ ಕಬೀರದಾಸನೆಂದು ಪ್ರಸಿದ್ಧನಾದ. ರಮಾನಂದರೇ ತನ್ನ ಗುರುಗಳೆಂದು ಅವರಿಂದ ರಾಮ ರಾಮ ನಾಮ ಉಪದೇಶವಾಯಿತೆಂದು ಹಿರಿ ಹಿರಿ ಹಿಗ್ಗಿ ಹೆಮ್ಮೆಯಿಂದ ಹೇಳಿಕೊಂಡು ಕುಣಿಯತೊಡಗಿದ. ಹೀರಾಪಾಯೋ ಗಾಂಡಿ ಗಡಿಯಾಯೋ, ವಜ್ರ ಸಿಕ್ಕಿತು ಗಂಟು ಕಟ್ಟಿಕೊಂಡೆ, ಬಾರು ಬಾರು ವಾಕೋ ಕ್ಯೋ ಖೋಲೋ. ಪುನಃ ಪುನಃ ಅದನ್ನು ತೆರೆದು ತೆರೆದು ನೋಡಿದನು. ರಮಾನಂದರು ಕಾಲಿಟ್ಟರು. ನೇರವಾಗಿ ಕಬೀರನ ಎದೆಯ ಮೇಲೆ ರಾಮನಾಮದ ಉದ್ಭವವಾಯಿತು. ಏಕೆ ನೋಡಲಿ, ಮನ ಮಸ್ತ್ ಹುವಾತೋ ಕ್ಯೂ ಡೋಲೆ. ಮನಸ್ಸು ಮಸ್ತಿಯಲ್ಲಿರುವಾಗ, ಆನಂದದ ಪಾರಮ್ಯವನ್ನು ಅನುಭವಿಸುತ್ತಿರುವಾಗ ಅಲೆದಾಟವೇಕೆ, ಚಂಚಲತೆ ಏಕೆ? ಈ ಕಥೆಯನ್ನು ಸತ್ಯ ಸಂಗತಿ ಎಂದಿಟ್ಟುಕೊಂಡರೆ ರಮಾನಂದರ ಉಪದೇಶದಿಂದ ಕೃತ್ಯತೆ ಪಡೆದ ಕಬೀರದಾಸನಾದ ಜನತೆಗೆ ದಾರಿ ತೋರುವ ಕೈದುವಿಕೆಯಾದ ಸಂಸಾರಿ. ಕಬೀರದಾಸರಿಗೆ ಆಗಿತ್ತು ಅನ್ನುವವರಿದ್ದಾರೆ. ಲೋಯಿ ಎಂದು ಸಂಬೋಧಿಸಿ ಹಾಡಿರುವ ಗೀತೆಯಲ್ಲಿ ಬರುವ ಲೋಯಿ ಕಬೀರರ ಹೆಂಡತಿ ಎಂದು ವಾದಿಸುತ್ತಾರೆ. ಕಬೀರರಿಗೆ ಮದುವೆ ಆಗಿರಲಿಲ್ಲ ಎನ್ನುವವರು ಇದ್ದಾರೆ. ಸತ್ಯ ಸಂಗತಿ ತಿಳಿಯದು. ಆದರೆ ಕಬೀರದಾಸರು ಗೃಹಸ್ಥ ಜೀವನವನ್ನು ನಡೆಸುತ್ತಿದ್ದುದು ಸತ್ಯ. ಸ್ವಾಮಿ, ಇಷ್ಟು ಸಾಕು, ನನ್ನ ಪರಿವಾರದ ಪೋಷಣೆಯಾಗಲಿ ನಾನು ಹಸಿದಿರಬಾರದು. ಮನೆಗೆ ಬಂದ ಸಾಧುಗಳಿಗೆ ಅನ್ನ ನೀಡುವಷ್ಟು ಇರಬೇಕು. ಎಷ್ಟು ಭಿಕ್ಷೆ ಬೇಡ ಕೊಡದಂತೆ ಹೇಳಿರಿ. ಸತ್ತರೂ ಚಿಂತೆ ಇಲ್ಲ, ದೇಹಕ್ಕಾಗಿ ಬೇಡುವುದಿಲ್ಲ, ಅನ್ಯರ ಹಿತಕ್ಕಾಗಿ ಬೇಡುವುದಾದರೆ ನನಗೇನು ನಾಚಿಕೆಯಿಲ್ಲ ಎಂಬ ಅವರ ಮಾತನ್ನು ಗಮನಿಸಿದಾಗ ಅವರು ಹೇಗೆ ಸಂಸಾರ ಮಾಡಿದರು ಎಂದು ಅರ್ಥವಾಗುತ್ತದೆ. ಕಬೀರದಾಸರ ಮಗ ಕಮಾಲ್, ಮಗಳು ಕಮಾಲಿ ಎಂದು ಕೆಲವರು ಹೇಳುತ್ತಾರೆ. ಈ ಕಮಾಲನ್ನು ಸಹ ಬಹು ಪ್ರಸಿದ್ಧಿಯನ್ನು ಪಡೆದ ಸಾಧುವಾಗಿದ್ದ ಕಮಾಲಿಯ ಹೆಸರನ್ನು ಹೇಳುವ ಕಬೀರದಾಸರ ಭಜನೆಗಳೂ ಇವೆ. ಕೊನೆಯುಸಿರು. ಕಬೀರದಾಸರು ಮರಣಕಾಲದಲ್ಲಿ ಕಾಶಿಯನ್ನು ಬಿಟ್ಟು ಮಗಹರಕ್ಕೆ ಹೋದರು ಎನ್ನುವುದು ಬಹುಜನರ ನಂಬಿಕೆ. ಕಬೀರದಾಸರು ನಿಷ್ಠಾವಂತ ವಾದ ಸರಣಿಯಿಂದ ಸಿಟ್ಟುಗೊಂಡವರು. ಅವರ ಕೀರ್ತಿ ಪ್ರತಿಷ್ಠೆಯಿಂದ ಅಸೂಯೆ ಪಡುವವರು ಇದ್ದಾರೆ. ಕಾಶಿಯನ್ನು ಬಿಟ್ಟು ಓಡಿ ಹೋಗುವವರಿಗೆ ಸತಾಯಿಸಿದರೆಂದು ಕೆಲವರು ಹೇಳುತ್ತಾರೆ. ಮತ್ತೆ ಕೆಲವರು ಕಬೀರದಾಸರೇ ಜನರ ಕುರುಡ ನಂಬಿಕೆಯನ್ನು ತೊಡೆದು ಹಾಕಲು ಕಾಶಿಯಿಂದ ಹೊರಟು ಹೋದರೆನ್ನುತ್ತಾರೆ. ಕಾಶಿಯಲ್ಲಿ ಸತ್ತರೆ ಕೈಲಾಸ ಎಂಬುದು ಜನರ ನಂಬಿಕೆ. ಕಾಶಿಯಲ್ಲಿ ಸಾಯುವುದು ಕೈಲಾಸ ಅಥವಾ ಮುಕ್ತಿಗೆ ಹೇಗೆ ಕಾರಣವಾದಿತು? ಭಕ್ತಿಯೇ ಮುಕ್ತಿಗೆ ಸಾಧನ. ತನ್ನ ಭಕ್ತಿಯ ಬಲದ ಮೇಲೆ ನಂಬಿಕೆ ಇರಬೇಕು. ಈ ಸಿದ್ಧಾಂತವನ್ನು ಸಮರ್ಥಿಸಿಕೊಳ್ಳಲು ಕಬೀರರು ಕಾಶಿಯಿಂದ ಮಗಹರಕ್ಕೆ ಹೋದರು ಎಂದು ಕೆಲವರು ಹೇಳುತ್ತಾರೆ. ಈ ಅರ್ಥ ಬರುವ ಒಂದು ಭಜನೆ ಇದೆ. ಮಗಹರನಲ್ಲಿ ಕಬೀರದಾಸರು ತಮ್ಮ ಕೊನೆಯುಸಿರನ್ನು ಎಳೆದಿದ್ದಾಗ ಅವರ ಶಿಷ್ಯರೆಲ್ಲರೂ ನೆರೆದಿದ್ದರು. ಹಿಂದೂಗಳು ಮತ್ತು ಮುಸ್ಲಿಮರು ತಮ್ಮ ಗುರುಗಳ ಅಂತ್ಯಕ್ರಿಯೆಯ ಬಗ್ಗೆ ವಿಚಾರ ಮಾಡತೊಡಗಿದರು. ವಿಚಾರವು ವಿವಾದಕ್ಕೆ ಕಾರಣವಾದೀತೆಂಬ ಪರಿಸ್ಥಿತಿ ಬಂದೊದಗಿತು. ಮತದ ಹೆಸರಿನಲ್ಲಿ ಕಾದಾಡುವುದು ತಪ್ಪೆಂದು ಹಿಂದೂಗಳು ಮುಸ್ಲಿಮರು ಭೇದ ಭಾವವನ್ನು ಬಿಟ್ಟು ಸ್ನೇಹದಿಂದ ಬಾಳಬೇಕೆಂದು ಕಬೀರರು ಬೋಧಿಸಿದ್ದರು. ಆದರೆ ಕಬೀರರ ಶವವನ್ನು ಸುಡಬೇಕು ಎಂದು ಹಿಂದೂಗಳು ಹೊಳಬೇಕೆಂದು ಮುಸ್ಲಿಮರು ಆಗ್ರಹಪೂರ್ವಕ ವಾದಿಸತೊಡಗಿದರು. ಕಬೀರರ ಶವದ ಮೇಲಿದ್ದ ಹೊದಿಕೆಯನ್ನು ಸರಿಸಿ ನೋಡಿದಾಗ ಅಲ್ಲಿ ಶವವೇ ಇರಲಿಲ್ಲ. ಕೇವಲ ಹೂವಿನ ರಾಶಿ ಬಿದ್ದಿತ್ತು. ಹೂವನ್ನು ಹಿಂದೂಗಳು ಸುಡುವಂತಿಲ್ಲ, ಮುಸ್ಲಿಮರು ಹೂಳುವಂತಿಲ್ಲ. ಎಲ್ಲರೂ ಪ್ರಸಾದವೆಂದು ಹೂವನ್ನು ಹಂಚಿಕೊಂಡು ಹೋದರು. ಹೀಗೆ ಅವರ ಅವಸಾನದ ಕತೆ. ನಂಬಿದರೆ ನಂಬಬೇಕು, ಇಲ್ಲದೆ ಬಿಡಬೇಕು. ಕಬೀರದಾಸರ ಗೋರಿಯಾಗಲಿ ಇಂಥ ಕಡೆ ಅತ್ಯಷ್ಟೇ ಮಾಡಬೇಕೆಂತಾಗಿಲ್ಲ, ಹೇಳುವಂತಿಲ್ಲ. ಆದರೆ ಕಾಶಿಯಲ್ಲಿ ಕಬೀರ ಚೌರ ಎಂಬಲ್ಲಿ ಕಬೀರನ ಗದ್ದಿಗೆ ಇದೆ, ಅಲ್ಲಿ ಗೋರಿ ಇದೆ ಎಂಬುವರಿದ್ದಾರೆ. ಇದು ನಡೆದದ್ದು ಯಾವಾಗ ಎಂದರೆ 1447 ಇಸವಿಯೆಂದು ಕೆಲವರು, 1517 ಇಸವಿಯೆಂದು ಹಲವು, 1494 ಇಸವಿಯೆಂದು ಉಳಿದವರು. ಹೀಗೆ ಸತ್ತ ತಿಥಿಯು ಖಚಿತವಾಗಿ ಗೊತ್ತಿಲ್ಲ. ಕಬೀರದಾಸರ ಸಾಹಿತ್ಯ. ಕಬೀರದಾಸರಿಗೆ ಓದು ಬರಹ ಬಾರದೆಂದು ಹೇಳಿದಷ್ಟೇ. ಅಂದ ಮೇಲೆ ಕಬೀರದಾಸರ ರಚನೆ ಎಂದು ಪ್ರಸಿದ್ಧಿಗೆ ಬಂದಿರುವ ಸಾಹಿತ್ಯವನ್ನು ಅವರು ಬರೆದಷ್ಟೇ ಅದನ್ನು ಬರೆದಿಟ್ಟವರು ಅವರ ಅನುಯಾಯಿಗಳು.
ಅವರು ಆ ಸಾಹಿತ್ಯವನ್ನು 3 ವರ್ಗಗಳಾಗಿ ವಿಂಗಡಿಸಿದ್ದಾರೆ. ದೋಹಾಗಳು ಮತ್ತು ಸೋರಠಾಗಳು ಎಂಬ ಚಿಕ್ಕ ಛಂದಸ್ಸಿನ ಬರೆದಿರುವ ಸೂಕ್ತಿಗಳು ಸಾಖಿ ಎಂದಿದ್ದಾರೆ. ಸಾಖಿ ಕಬೀರದಾಸರು ಕಂಡು ಕೇಳಿ ಅನುಭವಿಸಿದರ ಬಗ್ಗೆ ನಿಲುವು ಎಂದರೆ ಹೇಳಿರುವ ಸಾಕ್ಷಿಯ ಮಾತುಗಳು. 2ನೇ ವರ್ಗದ ಸಾಹಿತ್ಯಕ್ಕೆ ಸಬದ್ ಎಂದು ಹೆಸರಿಸಿದ್ದಾರೆ. ಇವು ಹಾಡು ಗಬ್ಬಗಳು. ಆದರೆ ಹಿಂದೂ ಮುಸ್ಲಿಮರ ಭೇದವನ್ನು ಬ್ಯಾಹೆ ಡಂಬರವನ್ನು ಖಂಡಿಸುವ ಪದಗಳೇ ಇಲ್ಲಿ ಹೆಚ್ಚು. 3ನೇ ವರ್ಗದ ಸಾಹಿತ್ಯ ರಮೈನಿ. ಇಲ್ಲಿ ಬೆಳಕು ಕಂಡಿದೆ ಕಬೀರನ ಪ್ರತಿಭೆ. ಭಕ್ತನ ಹೃದಯ ಭಾವಪರವಶರಾಗಿ ಹಾಡಿದಂತಿದೆ ಈ ಭಜನೆಗಳು. ಇದನ್ನು ಕೇಳಿ ತಲೆದೂಗವರಿಲ್ಲ. ಈ ರಮೈನಿಗಳು ಬಹು ಒಳ್ಳೆಯ ಸಾಹಿತ್ಯ ಕೃತಿಗಳು. ಗುರು ಶಿಷ್ಯ. ಕಬೀರದಾಸರ ಉಪದೇಶದ ಸರಣಿ ನೇರ ಮತ್ತು ಪ್ರಭಾವಪೂರ್ಣ. ಗುರು ದೊಡ್ಡವನು ಗುರುವಿನ ಗುಲಾಮನಾಗಬೇಕು. ಆದರೆ ಗುರು ಹೇಗಿರಬೇಕು? ಗುರು ಶಿಷ್ಯನ ಮನಸ್ಸಿನಲ್ಲಿ ಸಂಶಯವನ್ನು ತೊಡೆದು ಹಾಕಬೇಕು. ಶಿಷ್ಯನ ಮನಸ್ಸಿನಲ್ಲಿ ಅಹಂಕಾರವಿರದಂತೆ ಮಾಡಬೇಕಾದವನು ಗುರು. ಗುರು ಉಪದೇಶ ಮಾಡಿಯೂ ಸಹ ನಾನು ದೊಡ್ಡವನು ಅಥವಾ ಇದು ನನ್ನದು ಎಂದು ಭಾವನೆಗಳು ಶಿಷ್ಯನಲ್ಲಿದ್ದರೆ ಅಲ್ಲಿ ಗುರು ಶಿಷ್ಯ ಸಂಬಂಧವಿಲ್ಲ. ಇಂತಹ ಭಾವನೆಗಳು ಜ್ಞಾನ ಒಟ್ಟಿಗೆ ಮನಸ್ಸಿನಲ್ಲಿ ಇರುವ ಆಗಿಲ್ಲ. ಒಂದೇ ಬರೆಯಲ್ಲಿ 2 ಖಡ್ಗಗಳು ಇರಲು ಸಾಧ್ಯವೇ? ಜ್ಞಾನವಿರುವವನು ನಿಜವಾದ ಗುರು. ಗುರುವಿಗೆ ಜ್ಞಾನವಿಲ್ಲದಿದ್ದರೆ ಕುರುಡು. ಶಿಷ್ಯನಿಗೇನು ಜ್ಞಾನ ಬಂದಿತು? ಅವನು ಮತ್ತಷ್ಟು ಕುರುಡ. ಇಂಥ ಗುರು ಶಿಷ್ಯ ಮಂಡಳಿಕೆಗೆ ಅಧಿಕ. ಕುರುಡರು ಕುರುಡನನ್ನು ತಳ್ಳಿಕೊಂಡು ಹೋಗಿ ಹಾಳು ಬಾವಿಗೆ ಬಿದ್ದಿದರೆಂದು ಅವರ ಜೊತೆ ಬಿದ್ದವರಂತಾಗುತ್ತದೆ. ನಿಜವಾದ ಗುರು ಭಾಗ್ಯವಶಾತ್ ಸಿಕ್ಕರೆ ಅದೃಷ್ಟವೇ ಅದೃಷ್ಟ. ಪ್ರೇಮದ 1-2 ಮಾತೇ ಸಾಕು. ಶಿಷ್ಯನ ಉದ್ಧಾರವಾದಂತೆ ಅಂಥ ಗುರುವಿಗೆ ಮೊದಲ ನಮಸ್ಕಾರ. ಶಿಷ್ಯ ಒಳ್ಳೆಯದವನು. ಆರಿಸಿಕೊಳ್ಳುವ ಶಕ್ತಿ ಪಡೆದಿರಬೇಕು. ಕೇರುವ ಮೋರು, ಅಸಾರವಾದ ಹೊಟ್ಟು, ತೌಡು ಮುಂತಾದವನ್ನು ಹಾರಿಸಿಬಿಡುತ್ತಾನೆ. ಅಸಾರವಾದ ಕಾಳನ್ನು ಹಾರಿಸುವುದಿಲ್ಲ. ಅದೇ ಒಂದರಿಯಲ್ಲಿ ಕಲ್ಲು ಮಣ್ಣು ಮತ್ತು ಮೇಲೆ ಉಳಿದು ಬಿಡುತ್ತದೆ. ಸಾರವಾದದ್ದು ಕೆಳಗೆ ಬೀಳುತ್ತದೆ. ಶಿಷ್ಯನಾದವನು ಒಂದರಿಯಾಗಬಾರದು, ಕೇರುವ ಮೋರೆಯಾಗಬೇಕು. ಒಮ್ಮೆ ಗುರು ಹೇಳಿದ ಕಬೀರ ಯಾವುದಾದರೂ ಒಂದು ಅತಿ ಕೆಟ್ಟ ಪದಾರ್ಥವನ್ನು ತಂದುಕೊಟ್ಟ ಎಂದು ಆಗ ಹೊರಟೆ. ಪರರ ದೋಷಗಳನ್ನು ನೋಡಿ ನಗುತ್ತಾ ನಗುತ್ತಾ ಕಾಲ ಕಳೆಯುತ್ತಿದ್ದೆ. ನನ್ನಲ್ಲಿಯೇ ಅನಂತ ದೋಷಗಳಿವೆ ಎಂದು ತಿಳಿದಿರಲಿಲ್ಲ. ಗುರುವಿನ ಮಾತಿನಂತೆ ಅತಿ ಕೆಟ್ಟ ವಸ್ತುವನ್ನು ಹುಡುಕಿಕೊಂಡು ಹೊರಟೆ. ಎಲ್ಲೂ ಸಿಕ್ಕಲಿಲ್ಲ. ಒಂದಲ್ಲ ಒಂದು ಗುಣ ಪ್ರತಿ ವಸ್ತುವಿನಲ್ಲಿ ತೋರುತ್ತದೆ. ಆಗ ನನ್ನಲ್ಲಿಯೋ ಏನೇನೋ ದೋಷಗಳಿವೆ ನೋಡೋಣ ಎಂದು ಹುಡುಕತೊಡಗಿದ. ಅದೆಷ್ಟು ದೋಷ ತುಂಬಿದೆ. ಗುರುವಿಗೆ ನಮಸ್ಕರಿಸಿ ಹೇಳಿದ, ಗುರುವೇ, ನನಗಿಂತಲೂ ಕೆಟ್ಟವರು ಬೇರೆ ಇಲ್ಲ ಎಂದು. ಗುರು ನಕ್ಕು ಪ್ರೇಮದಿಂದ ಹೇಳಿದ, ಕಬೀರ, ದುಂಬಿಯನ್ನು ನೋಡಿದೀಯಾ? ಅದು ಎಲ್ಲೋ ಅವಗುಣವನ್ನು ದೋಷವನ್ನು ನೋಡುವುದಿಲ್ಲ. ಎಲ್ಲಿದ್ದರೂ ಮಧುವನ್ನು ಅಂದರೆ ಗುಣವನ್ನು ಗ್ರಹಿಸಿ ಸಂಗ್ರಹಿಸುತ್ತದೆ. ಅದರಂತೆ ನೀನು ಸಹ ಮಾಯೆ ವಿಕಾರದ ಈ ಜಡ ಪದಾರ್ಥಗಳನ್ನು ವಿಕಾರವನ್ನು ನೋಡಿ ಮೋಸ ಹೋಗಬೇಡ. ಎಲ್ಲದರಲ್ಲಿಯೂ ಪರಮಾತ್ಮನಿದ್ದಾನೆ. ಅವನನ್ನು ಕಾಣುವ ದೃಷ್ಟಿಯನ್ನು ಬೆಳೆಸಿಕೋ. ಕಬೀರ ಹೊರಟ. ನೋಡಿದ ಕಣ್ತೆರೆದು ಜಗತ್ತಿನಲ್ಲಿ ಎಲ್ಲಿ ನೋಡಿದಾಗ ಗಿಡ ಮರ ಬಳ್ಳಿಗಳಿವೆ. ನಾನಾ ಬಗೆಯ ಹೂಗಳು ಅಸಂಖ್ಯಾತವಾಗಿ ಅರಳಿದೆ. ಯಾವ ಹೂವನ್ನು ಅಳಿಯಬೇಕಿಲ್ಲ, ಕೀಳಲೂ ಬೇಕಿಲ್ಲ. ತನಗೆ ಬೇಕಾದ ಸುವಾಸನೆಯನ್ನು ಪಡೆಯಲು ಏನೂ ಅಡ್ಡಿಯಾಗಲಿಲ್ಲ. ಇದು ಶಿಷ್ಯನ ಸ್ವಭಾವಕ್ಕೆ ಕೈಗನ್ನಡಿ. ಇದರಂತೆ ಸರಳವಾದ ದೃಷ್ಟಾಂತಗಳನ್ನು ಕೊಟ್ಟು ಉಪದೇಶಿಸುವುದು ಕಬೀರದಾಸರ ಹಿರಿಮೆ. ಯೋಗ್ಯತೆ, ಆಶೆ. ಮಾನವನ ಯೋಗ್ಯತೆಗೆ ಒಂದು ಮಿತಿ ಇದೆ. ಆದರೆ ಆಸೆಗೆ ಆಸೆ ಮಿತಿಯೇ ಇಲ್ಲ. ಇದು ಒಂದು ಇರುವೆ ಹೋಗುತ್ತಿತ್ತು. ಬಾಯಲ್ಲಿ ಬಂದು ಅಕ್ಕಿಯನ್ನು ನುಚ್ಚಿತು. ದಾರಿಯಲ್ಲಿ ಬೆಳೆ ಕಾಣಿಸಿತು. ಆಶೆಯಾಯಿತು. ಅದಕ್ಕೆ ಅಕ್ಕಿಯೂ ಬೇಕು, ಬೆಳೆಯೂ ಬೇಕು. ಎರಡೂ ಒಟ್ಟಿಗೆ ಹೇಗೆ? ಇದನ್ನೊಮ್ಮೆ ಮುಟ್ಟುತ್ತದೆ, ಅದನ್ನೊಮ್ಮೆ ಮುಟ್ಟುತ್ತದೆ. ಆದರೆ ಎರಡನ್ನೂ ಹೋರಲಾರದು. ಆಗ ಮುರುಕುಗೊಂಡು ಕಬೀರದಾಸರು ಹೇಳಿದರು, ಇದನ್ನು ಎತ್ತಿಕೋ, ಇನ್ನೊಂದನ್ನು ಬಿಟ್ಟು ಬಿಡು ಎಂದು. ಇದೊಂದು ಕಬೀರರ ಅನ್ಯೋಕ್ತಿಗೆ ಉದಾಹರಣೆ. ಇರುವೆಯಂತೆ ಆಶೆ ಬುರುಕ ಅಲ್ಪ ಯೋಗ್ಯತೆಯ ಮನುಷ್ಯರಿಗೆ ಕೊಟ್ಟ ಉಪದೇಶ. ಸ್ಪಷ್ಟೋಕ್ತಿ. ಕಬೀರದಾಸರು ಬಹು ಪ್ರಭಾವಶಾಲಿ ಉಪದೇಶಕರು. ಅವರು ಪುಸ್ತಕವನ್ನು ಓದಿ ಪಡೆದ ಜ್ಞಾನವನ್ನು ಉಪದೇಶಿಸಲಿಲ್ಲ. ಸಾಧು ಸಜ್ಜನರ ಸಂಗತಿಯಿಂದ ಪಡೆದ ಉಪದೇಶವನ್ನೇ ಉಪದೇಶಿಸಿದರು. ಕಬೀರರು ನಿರ್ವಿಕಾರವಾಗಿ ಎಲ್ಲರೊಡನೆ ಯಥೋಚಿತ್ತವಾಗಿ ನಕ್ಕು ಮಾತನಾಡುತ್ತಿದ್ದರು. ಸತ್ಸಂಗದಿಂದ ಲಭಿಸಿದ ಜ್ಞಾನವನ್ನು ಅನುಭವದ ಮೂಸೆಯಲ್ಲಿ ಕರಗಿಸಿದರು. ಜೀವನದಲ್ಲಿ ಪುಟ್ಟ ಬಿಟ್ಟರು. ಆತ್ಮದ ಉದ್ಧಾರಕ್ಕೆ ಅರ್ಹವಾದುದೆಂದು ಸಹಜ ಧರ್ಮದ ಹೊರಗೆಲ್ಲ ಮೇಲೆ ಉಜ್ಜಿದಾಗ ಚೊಕ್ಕ ಚಿನ್ನವೆಂದು ತೋರುತ್ತದೆ ಎಂದು ಮಾತ್ರ ಉಪದೇಶಿಸಿದರು. ಹಾಗೆ ಉಪದೇಶ ಮಾಡುವಾಗ ಒಮ್ಮೊಮ್ಮೆ ಲೋಹಿ ಎಂದು ಸಂಬೋಧಿಸಿದಾಗ ಒಮ್ಮೆ ತಮ್ಮ ಮನಸ್ಸಿನಲ್ಲಿ ಸಂಬೋಧಿಸಿದ್ದಾರೆ. ಕೆಲವೊಮ್ಮೆ ಸುಲೋ, ಬಾಯಿ, ಸಾಹೋ ಎಂದು ತಮ್ಮೊಡನೆ ಸತ್ಸಂಗಕ್ಕೆ ಬಂದವರನ್ನು ಉದ್ದೇಶಿಸಿ ಉಪದೇಶ ಮಾಡಿಸುವುದುಂಟು. ತೀರ್ಥಯಾತ್ರೆಯನ್ನು ಕೈಗೊಂಡು ಸಾಫಲ್ಯವಾಗಬೇಕೆಂದು ಹಾತೊರೆಯುವ ಮನಸ್ಸನ್ನು ಸಂಬೋಧಿಸಿ ಹೇಳುತ್ತಾರೆ. ಎಲೆ ಮನಸ್ಸೆ, ಎಲ್ಲಿಯೋ ಅಲೆಯಲು ಹೋಗಬೇಡ. ಹೃದಯ ಸರೋವರದಲ್ಲಿ ಅವಿನಾಶಿ ಇದ್ದಾನೆ. ಈ ಕಾಯದೊಳಗೆ ಕೋಟಿ ತೀರ್ಥಗಳಿವೆ. ಕಾಯದೊಳಗೆ ಕಾಶಿ ಇದೆ.
ಕಾಯದಲ್ಲಿಯೇ ಕಮಲಾಪತಿ ಇದ್ದಾನೆ, ಕಾಯದಲ್ಲಿಯೇ ವೈಕುಂಠವಾಸಿಯೂ ಇದ್ದಾನೆ. ಇನ್ನೊಂದು ಪದದಲ್ಲಿ ಸಾಧು ಸಜ್ಜನರನ್ನು ಸಂಬೋಧಿಸಿ ಹೇಳುತ್ತಾರೆ, ದೇವರೇ ಹೀಗೆ ಹೇಳಿದ್ದಾರೆ, ಅಯ್ಯ ಭಕ್ತ, ನನ್ನನ್ನು ಎಲ್ಲಿ ಹುಡುಕುತ್ತಿದ್ದೀಯಾ? ನಾನು ನಿನ್ನ ಬಳಿಯೇ ಇದ್ದೇನೆ. ನಾನು ದೇವಸ್ಥಾನದಲ್ಲಿಲ್ಲ, ಮಸೀದಿಯಲ್ಲೂ ನಾನಿಲ್ಲ, ಕಾಬಾ ಅಥವಾ ಕೈಲಾಸದಲ್ಲೂ ಇಲ್ಲ. ನಿಜವಾಗಿಯೂ ನನ್ನನ್ನು ನೀನು ಹುಡುಕುತ್ತಿದ್ದರೆ ಅರೆ ನಿಮಿಷದೊಳಗೆ ಸಿಕ್ಕುತ್ತೇನೆ. ಕಬೀರ ಹೇಳುತ್ತಾನೆ, ಸಾಧುಗಳೇ ಕೇಳಿ, ನಮ್ಮ ಉಸಿರಿನ ಪ್ರತಿ ಕಣದಲ್ಲೂ ಅವನಿದ್ದಾನೆ, ಎಲ್ಲೆಲ್ಲೂ ಅವನೇ. ಆ ಪ್ರಿಯತಮ ಎಲ್ಲ ದೇಹದಲ್ಲೂ ಇದ್ದಾನೆ, ನಮ್ಮಲ್ಲಿ ನಿಮ್ಮಲ್ಲಿ ಎಲ್ಲೆಲ್ಲೂ. ಆದರೆ ಒಂದು ಬುರುಕಿ ಅಡ್ಡವಾಗಿದೆ, ಆದ್ದರಿಂದ ಒಳಗಿರುವ ಪ್ರಿಯ ಕಾಣಿಸುತ್ತಿಲ್ಲ. ಹೂವಿನಲ್ಲಿ ಸುಗಂಧವಿರುವಂತೆ, ಕನ್ನಡಿಯಲ್ಲಿ ಪ್ರತಿಬಿಂಬ ಇರುವಂತೆ, ತನುವಿನಲ್ಲಿ, ಮನದಲ್ಲಿ, ಕಣ್ಣಿನಲ್ಲಿ ಎಲ್ಲೆಲ್ಲೂ ಅವನು, ಆ ರಾಮನು ಇದ್ದಾನೆ. ಎಲ್ಲಿಯವರೆಗೆ ನಾನು ನನ್ನದು, ನೀನು ನಿನ್ನದು ಎಂಬ ಬುದ್ಧಿ ಇರುತ್ತದೆಯೋ ಅಲ್ಲಿಯವರೆಗೆ ಹುಟ್ಟುವುದು ಸಾಯುವುದು ತಪ್ಪಿದ್ದಲ್ಲ. ಜಗತ್ತೆಲ್ಲ ಅವನೇ, ರಾಮನೇ ಆಗಿರುವಾಗ ನೋಡುವ ನೋಟ ಅವನದು, ಆಡುವ ಮಾತು ಅವನದು. ಹೀಗಿರುವಾಗ ಈ ಭೇದ ಬುದ್ಧಿ ಸರಿಯಲ್ಲ, ಇದು ಭ್ರಮೆ. ಈ ಭೇದ ಬುದ್ಧಿ ಇರುವವರಿಗೂ ಎಷ್ಟು ರಾಮರಹಿಮರು ಎಂದು ಜನಿಸಿದರೇನು? ಗಡಿಗೆಗಳಿವೆ, ಮಣ್ಣಿನದು, ನದಿಯಲ್ಲಿ ಮುಳುಗಿದೆ. ಒಂದೊಂದು ಗಡಿಗೆಯದು ಒಂದೊಂದು ಆಕಾರ, ಇದು ಬೇರೆ ಅದು ಬೇರೆ ಎಂದು ಕಾಣಿಸುತ್ತದೆ. ಅದರಲ್ಲಿರುವ ನೀರು ಸಹ ಅದೇ ಆಕಾರದಲ್ಲಿ ತೋರುತ್ತದೆ. ಆದರೆ ಗಡಿಗೆ ಒಡೆದು ಹೋಯಿತೆಂದು ಆಗ ನೀರು ನೀರಿನಲ್ಲಿ ಸೇರಿ ಹೋಗುತ್ತದೆ. ಬೂಂದ್ ಸಮಾನಿ ಸಮುದ್ಮೆ, ಅಂದರೆ ಒಂದು ಹನಿ ಹೋಗಿ ಸಮುದ್ರದಲ್ಲಿ ಸೇರಿದಂತೆ ಆ ಹನಿಯನ್ನು ಸಮುದ್ರದಲ್ಲಿ ಬೇರ್ಪಡಿಸಲು ಸಾಧ್ಯವೇ? ಜೀವಾತ್ಮನು ಗಡಿಕೆಯಲ್ಲಿರುವ ನೀರಿನಂತೆ ಅಲ್ಪ ಭಿನ್ನವಾಗಿ ತೋರುವ ಒಂದು ಹನಿ. ನೀರ ಮೇಲಿನ ಗುಳ್ಳೆ ಗಡಿಕೆ ಒಡೆದಾಗ, ಮುಕ್ತನಾದಾಗ, ಹನಿ ಸಮುದ್ರದಲ್ಲಿ ಬೆರೆತು ಹೋದಾಗ ಐಕ್ಯನಾಗುತ್ತಾನೆ.